ರಾಘವೇಂದ್ರ ಸ್ವಾಮಿ ಪೂಜೆ ಹೇಗೆ ಮಾಡೋದು? ಪೂಜೆಗಾಗಿ ತಯಾರಿ: ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಬೇಕು. ದೇವರ ಮಂಟಪವನ್ನು ಸ್ವಚ್ಛಗೊಳಿಸಿ ರಾಘವೇಂದ್ರ ಸ್ವಾಮಿಗಳ ಚಿತ್ರ ಬೃಂದಾವನವನ್ನು ಅಲಂಕರಿಸಬೇಕು. ಹೂ, ತುಳಸಿ, ದೀಪ, ಧೂಪ, ನೈವೇದ್ಯ ಸಿದ್ಧಪಡಿಸಬೇಕು. ಸಂಕಲ್ಪ: ಈ ದಿನ ಪೂಜೆ, ಸೇವೆ, ನಮಸ್ಕಾರವನ್ನು ಶ್ರದ್ಧೆಯಿಂದ ಮಾಡಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡುವುದು. ರಾಘವೇಂದ್ರ ಸ್ವಾಮಿಯ ಪೂಜಾ ಕ್ರಮ: ಧ್ಯಾನ: ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಪೂರ್ಣಭೋಗಿನ್ಯ ಪೂರ್ಣಾಯ ಶ್ಲೋಕಗಳನ್ನು ಪಠಿಸಬಹುದು. ದೀಪಾರಾಧನೆ: ತುಪ್ಪದ ದೀಪ ಹಚ್ಚಿ ಆರತಿ ಮಾಡುವುದು. ಅಷ್ಟೋತ್ತರ ಶತನಾಮಾವಳಿ: ಶ್ರೀ ಗುರು ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ 108 ನಾಮಗಳನ್ನು ಪಠಿಸುವುದು ಅತ್ಯಂತ ಶುಭಕರ. ಮಂತ್ರ ಜಪ: ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ 108 ಬಾರಿ ಅಥವಾ ಸಾಧ್ಯವಾದಷ್ಟು, ಅಥವಾ ಶ್ರೀ ರಾಘವೇಂದ್ರರೇ ನಮೋ ನಮಃ. ಹೂವಿನ ಅರ್ಚನೆ: ತುಳಸಿ, ಅಕ್ಷತೆ, ಹೂಗಳಿಂದ ನಾಮಾವಳಿ ಜೊತೆ ಅರ್ಚನೆ. ನೈವೇದ್ಯ: ಪಾಯಸ, ಶಾಖ, ಹಣ್ಣು, ಬೇಳೆ ಪಾಯಸ, ಚಕ್ಕುಲಿ, ಉಂಡಿ ಇತ್ಯಾದಿ ಸಾತ್ವಿಕ ಆಹಾರ. ನೀರು, ಹಾಲು, ಬೆಲ್ಲ ಅರ್ಪಿಸಬಹುದು. ಮಂತ್ರ ಸ್ತೋತ್ರ ಪಠಣ: ರಾಘವೇಂದ್ರ ಸ್ತುತಿ, ಪೂರ್ವರಂಗದ ರಾಘವೇಂದ್ರ ಗಾದೆ, ಶ್ರೀ ರಾಘವೇಂದ್ರ ಜಯಂತಿ ಸ್ತೋತ್ರ, ಶ್ರೀ ಮನೋನಿಗ್ರಹ ಸ್ತೋತ್ರ, ಶ್ರೀ ರಘುನಾಥ ವಿಹಾರ ಸ್ತೋತ್ರ ಯೋಗ್ಯರಿದ್ದಲ್ಲಿ. ಆರತಿ: ರಾಘವೇಂದ್ರ ಸ್ವಾಮಿನೇ ಆರತಿ ಅಥವಾ ಸಾಮಾನ್ಯ ದೇವರ ಆರತಿ. ರಾಘವೇಂದ್ರ ವ್ರತಗಳು ಯಾವುವು? ಗುರುವಾರದ ವ್ರತ: ರಾಘವೇಂದ್ರ ಸ್ವಾಮಿಯ ವಿಶೇಷ ದಿನ ಗುರುವಾರ. ಉಪವಾಸ ಅಥವಾ ಸಾತ್ವಿಕ ಉಪಹಾರ. ಮಂತ್ರ ಜಪ: ಹಳದಿ ಬಣ್ಣದ ಹೂ, ವಸ್ತ್ರಗಳ ಬಳಕೆ. ಒಂದು ಊಟ ಅಥವಾ ಫಲಹಾರ ಉಪವಾಸ. ಮಠದಲ್ಲಿ ತೀರ್ಥ ಪ್ರಸಾದ ಸ್ವೀಕರಿಸುವುದು. ರಾಘವೇಂದ್ರ ಸ್ವಾಮಿ ಆರಾಧನೆ: ಶ್ರಾವಣ ಮಾಸದ ಶುಕ್ಲ ಪಕ್ಷದ ದ್ವಿತೀಯೆಯಿಂದ ಆರಂಭವಾಗಿ 3 ದಿನ. ವಿಶೇಷ ಪೂಜೆಗಳು: ರಥೋತ್ಸವ, ಮಂತ್ರೋಚ್ಚಾರಣೆ, ಅನ್ನದಾನ, ಬೃಂದಾವನ ಪೂಜೆ. ಪ್ರತ್ಯೇಕ ವ್ರತ: ರಾಯರ ಸೇವೆ, ವೈಯಕ್ತಿಕ ಮನೋಭಿಲಾಷಕ್ಕಾಗಿ ನಿರಂತರ 11, 21, 48 ದಿನ ಮಂತ್ರ ಜಪ. ಪ್ರತಿದಿನ ದೀಪಾರಾಧನೆ, ಆರತಿ. ತಮಗೆ ಸಾಧ್ಯವಾದ ಅಲ್ಪದಾನ, ಅನ್ನದಾನ, ಗೋಸೇವೆ, ವಿದ್ಯಾದಾನ. ರಾಘವೇಂದ್ರರ ಪ್ರಸಿದ್ಧ ಮಂತ್ರಗಳು: ಮೂಲ ಮಂತ್ರ ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರ ಸ್ತುತಿ: ಪೂರ್ಣಭೋಗಿನ್ಯ ಪೂರ್ಣಾಯ ಪದ್ಮನಾಭಸ್ಯ ಸೇವಕಾಯ ರಾಮಾಯಣ ಕಥಾಲುಲ್ಲೇಖಾಯ ನಮೋ ನಮಃ. ಪೂಜೆಯಿಂದ ಲಭ್ಯವಾಗುವ ಫಲಗಳು: ಮನಃಶಾಂತಿ, ಉದ್ಯೋಗ ವ್ಯಾಪಾರದಲ್ಲಿಯ ಸಾಧನೆ, ವಾದ ವಿವಾದ ನಿವಾರಣೆ, ವಿದ್ಯಾರ್ಥಿಗಳಿಗೆ ವಿದ್ಯಾ ಬುದ್ಧಿ ಕಷ್ಟ ನಿವಾರಣೆ, ಕುಟುಂಬ ಸಮೇತ ಸುಖ ಶಾಂತಿ ದೊರಕುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.